ಇಂಜಿನಿಯರಿಂಗ್ ಕಾಲೇಜು ಬಿಟ ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ ಕ್ರಿಕೆಟ್ ಫ್ಯಾನ್ ಅಂತ ಹೇಳ್ಬಿಟ್ಟು ಕೊಹ್ಲಿ ನೋಡೋಕ್ಕೆ ಹೋದಂಥ ಸಂದರ್ಭ. ಇಲ್ಲ ಸರ್, ನನಗೆ ಕೊಹ್ಲಿ ನೋಡೋಕ್ಕೆ ಸ್ಟೇಡಿಯಂ ನೋಡ್ಬೇಕು. ನಾನು ಈ ಫ್ಯಾನ್ ಯಾರು ಫ್ಯಾನಿಗೆ ಇರಲಿಲ್ಲ. ಕ್ರಿಕೆಟ್ ಸ್ಟೇಡಿಯಂ ನೋಡೋಕ್ಕೆ ಹೋಗಿ ಅವ್ರ ತಂದೆನೂ ಕೂಡ ಘಟನೆ ಆದಾಗ ಇಲ್ಲಿಂದ ಹೋಗೋಕ್ಕೆ ಆಗಿಲ್ಲ, ಮಲ್ಲೇಶ್ವರದವರೆಗೂ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ. ಅವರು ಈಗ ಹೇಳ್ತಾ ಇರೋದನ್ನ ನೋಡಿದ್ರೆ ಅವ್ರ ಮನೆಯಲ್ಲಿ ನಾಯಿ ಅದು ಕೂಡ 3 ದಿನದಿಂದ ಊಟ ಮಾಡದೆ ಇರ್ತಕ್ಕಂಥದ್ದು, ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಸಾಕಿದಂಥದ್ದು. ಇಲ್ಲಿರುವಂಥ ಸ್ಟ್ರೀಟ್ ಡಾಗ್ಸ್ಗಳಿಗೆಲ್ಲ ದಿನ ಊಟ ಆಗ್ತಾ ಇದ್ದಂಥ ಊಟ ಒಂಥರ ದಯೆ. ಇಡೀ ಕುಟುಂಬ, ನಾನು ಮುನ್ರಾಜು ಅವರು ಇಲ್ಲಿ MLA ಆಗಿದ್ದಾರೆ, ನಾನು ಕೂಡ ಹಿಂದೆ MLA ಆಗಿದ್ದೆ. ಎಂದೂ ಕೂಡ ಅವರಾಯಿತು ಅವ್ರ ಕೆಲಸ ಆಯಿತು. ಅವ್ರ ಫರ್ಮಲ್ಲಿ ಸುಮಾರು 30 ಜನ ಕೆಲಸ ಮಾಡ್ತಾರೆ. ಅವರೇನು 30 ಜನಕ್ಕೆ ಅನ್ನ ಕೊಡುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಸ್ವಂತ ಸಾಮರ್ಥ್ಯದ ಮೇಲೆ ಬೇಲೂರು ಕುಕ್ಕೋಡು ಗ್ರಾಮದಲ್ಲಿ ಹುಟ್ಟಿ ಇಲ್ಲಿ ಉದ್ಯೋಗ ಮಾಡುವಂಥ ಸ್ವಂತ ದುರ್ಮೈಯಿಂದ ಬೆಳೆದು ಮಗನ್ನ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ಇಷ್ಟೇ ಅವ್ರು ಕೇಳ್ತಾ ಇರೋದು. ಈ ಕ್ರಿಕೆಟ್ ಏನು ಸೆಲೆಬ್ರೇಷನ್ ಇರ್ಬೋದು, ಒಂದು 2 ದಿನ ಮುಂದೆ ಹಾಕಿದರೆ ಏನು ಆಗ್ತಾ ಇರಲ್ಲ. ಸೊ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು, ಆ್ಯಂಬುಲೆನ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವೆಲ್ಲ ಸರಿಯಾಗಿ ಮಾಡಿದರೆ ನನ್ನ ಮಗ ನನಗೆ ಸಿಗ್ತಾ ಇದ್ದ. ಅದು ಇದು ಅವರ ಒಬ್ಬರದಲ್ಲ, ಇಡೀ ಎಲ್ಲ ಕುಟುಂಬ, 11 ಕುಟುಂಬನೂ ಕೂಡ. ನಾನು ಆಸ್ಪತ್ರೆಗೆ ಹೋದಾಗ ನಾನು ಕೂತು ಅವರೇ ಹೇಳ್ತಾ ಇದ್ದರು, ಆಸ್ಪತ್ರೆಗೆ ಹೋದ ಕೂತು ಎಲ್ಲ ಏನು ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ರಿಪೋರ್ಟ್ ಇರ್ಬೋದು, ಇದೆಲ್ಲ ಕೂತು ಅಲ್ಲೇ ಸುಮಾರು 1 ಗಂಟೆಗಳ ಕಾಲ ಈ ಥರ ಕರುಣೆ ಅಂದರೆ ಇಡೀ ದೇಶ RCB ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ. RCB ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ, ಆದರೆ ಈ RCB ಜನರಿಗೆ ನೋವನ್ನು ಕೊಟ್ಟಿದೆ. ಈ RCB ಇಲ್ಲಿ ನಾವು ಯಾವುದು ರಾಜಕಾರಣ ಮಾಡುವಂಥ ಸಂದರ್ಭನೂ ಅಲ್ಲ, ಪ್ರಮೇಯನೂ ಅಲ್ಲ. ನ್ಯಾಯ ಸಿಗಬೇಕಷ್ಟೆ. ಈ ಥರ ಅವರು ನನ್ನ ಹತ್ರ ಮಾತಾಡಿದಾಗ, ಸರ್ ನನ್ನ ಮಗ ಹಿಂಗೆ ಬರಲ್ಲ, ಆದರೆ ಮುಂದೆ ಯಾರಿಗೂ ಹಿಂಗೆ ಆಗಬಾರ್ದು ಸರ್, ಯಾರ ಮಕ್ಕಳಿಗೂ ಈ ಥರದ ಒಂದು ಸ್ಥಿತಿ ಮುಟ್ಟಬಾರ್ದು ಸರ್. ನಾನು ನೋಡಿ ನನ್ನ ಜೀವನನ ಇನ್ನು ನಾನು 40-50 ವರ್ಷ ನಾನು ಹೆಂಗೆ ಸರ್ ಆ ಮಗುನ ಕಳಿಯೋದು, ನಾನು ದಿನನಿತ್ಯ ಅದೇ ಜ್ಞಾಪಕ ಬರ್ತದೆ ಅಂತ ಹೇಳ್ತಾರೆ. ಅದರಿಂದ ಮುಂದೆ ಯಾರೇ ಇದ್ರೂ ಕೂಡ ಮುಂದೆ ಈ ಥರ ಆತುರವಾಗಿ, ಈಗ ನಿಮಗೂ ಗೊತ್ತಿದೆ, ಪೊಲೀಸ್ ರಿಪೋರ್ಟೂ ಗೊತ್ತಿದೆ, DCP ಲೆಟರ್ ಕೊಟ್ಟಿದ್ದಾರೆ, ಸರ್ಕಾರದ ಅಧಿಕಾರಿಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮಾಡಿದ್ರಿಂದ ಅನಾಹುತ ಆಗಿದೆ ಅನ್ನೋದು ಈಗ ಜಗಜ್ಜಾಹೀರಾತಾಗುವುದು. ನಾವೇನು ಮುಚ್ಚುವ ಪ್ರಶ್ನೆನೇ ಇಲ್ಲ. ಇಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ರು, ಪೊಲೀಸ್ ರಿಪೋರ್ಟ್ ಕೊಟ್ಟರು, ಮಾಡಿದ್ದಾರೆ, ಅದಕ್ಕೋಸ್ಕರ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗೋಗಿದೆ. ಆದರೆ ಹೋದಂಥ ಜೀವಗಳು ಇವ್ರಿಗೆ ಬರಲ್ಲ. ಆದರೆ ಅವರೆಲ್ಲರ ಆಸೆ ಏನು ಅಂತ, ಮುಂದೆ ಈ ಥರ ನಮ್ಮ ಮಕ್ಕಳಿಗಾದಂಗೆ ಬೇರೆಯವ್ರ ಮಕ್ಕಳಿಗಾಗಬಾರ್ದು. ಇದೊಂದು ಪಾಠ ಆಗಲಿ, ಆ ದೃಷ್ಟಿಯಿಂದ ಸರಿಯಾದಂಥ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ನಮ್ಮ ದೃಷ್ಟಿಯಿಂದ ಬಂದಿದ್ದಾರೆ. ನಾವು ಕೂಡ 3 ದಿನದಿಂದ ನಾವು ಪ್ರಯತ್ನ ಮಾಡಿದ್ರಿ. ಅವರು ಪಾಪ ಕಷ್ಟದಲ್ಲಿ ಅಲ್ಲೇ ತೋಟದಿಂದ ಆಚೆನೇ ಬರಲಿಲ್ಲ. ಅವರು ಆ ಸಮಾಧಿ ಹತ್ರನೇ ದಿನನಿತ್ಯ ಹೋಗಿ ಸಮಾಧಿ ಹತ್ರನೇ ಇದ್ದರು. ಇವತ್ತು ರಾತ್ರಿ ನಮ್ಮ ಮುನ್ರಾಜು ಅವರು ಹಣ ಬಂದಿದ್ದಾರೆ, ಬರ್ಬೋದು ಬೆಳಗ್ಗೆ ಅಂತ ಹೇಳಿದ್ರು. ನಾನು ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ, ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಫೋನ್ ಮಾಡಿ ಹೋಗಿ ನಮ್ಮನೆ ಹತ್ರನೇ ಇದು 3 ಕಿಲೋಮೀಟರ್ ದೂರದಲ್ಲಿ ಅದಕ್ಕೆ ಭೇಟಿ ಮಾಡಿ ಅವ್ರಿಗೊಂದು ಸಾಂತ್ವನ. ಬೇರೆ ಏನು ನಮ್ಮ ಕೈಗೆ ನ್ಯಾಯ ಕೊಡ್ಸೋಕ್ಕೆ ನಾವು ಹೋರಾಟ ಮಾಡ್ತೀವಿ, ಆದರೆ ಬೇರೆ ಏನು ಹೋದ ಜೀವವನ್ನು ತರೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಥರದ ಘಟನೆ ಇನ್ನೊಂದು ಆಗಬಾರ್ದು, ಎಚ್ಚರಿಕೆ ಯಾರೇ ಇದ್ರೂ ಕೂಡ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಸದುದ್ದೇಶ ಇಟ್ಕೊಂಡು ಬಂದಿದ್ದೀರಿ. ದೇವರು ಅವ್ರಿಗೆ ಈ ಥರದ ನೋವನ್ನು
ತರಿಸುವಂಥ ಶಕ್ತಿಯನ್ನು ಅವರು ದೇವರವರಿಗೆ ಕೊಡಲಿ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ ಸ್ವಂತ ದುಡಿಮೆ ಮಾಡಿ ಮುಂದೆ ಬಂದಿರುವಂಥವ್ರು. ಇವತ್ತು ಅವರು ಮಗನ ಕಳ್ಕೊಂಡಿರುವಂಥದ್ದು ನಮಗೂ ನೋವು ತಂದಿದೆ, ಎಲ್ಲರಿಗೂ ನೋವು ತಂದಿದೆ. ಈ ಥರದ ಘಟನೆ ಆಗಬಾರ್ದು. ಅದಕ್ಕೋಸ್ಕರ ಅವರಿಗೆ ಸಾಂತ್ವನ ಹೇಳೋಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.